ಸರ್ ಇವತ್ತು ಘಟನಾಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀನಿ ಸರ್, ಏನೆಲ್ಲ ಪರಿಶೀಲನೆ? ನೋಡಿ, ಈಗ ಅದೇ ನಾನು ನಮ್ಮ ಅಧಿಕಾರಿಗಳ ಜೊತೆ ಮತ್ತು ನಮ್ಮ ACS ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ. ಈಗ ಇದೊಂದು ಭಾಳ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಇದರಿಂದ ಅಮಾಯಕ ಜನ 7 ಜನರ ಸಾವಾಗಿದೆ. ಆಮೇಲೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ವಿಸಿಟ್ ಮಾಡಿದ್ದಾರೆ ಮತ್ತು ಇದನ್ನ ಪರಿಶೀಲನೆ ಮಾಡಿದ್ದಾರೆ. ಒಂದು ಡೈರೆಕ್ಷನ್ ಅನ್ನ ನಾವು ಚೀಫ್ ಇಂಜಿನಿಯರಿಗೆ ಕೊಡ್ತಾ ಇದ್ದೀವಿ. ಈ ಕಂಪೌಂಡ್ ವಾಲ್ ಯಾಕೆ ಕುಸಿದಿದೆ, ಆಮೇಲೆ ಅದರ ಸ್ಟ್ರೆಂತ್ ಏನು, ಯಾಕಂದ್ರೆ ಇದು ಎಂಟೈರ್ ಭಾಳ ಹಳೆ ಒಂದು ಕಂಪೌಂಡ್ ವಾಲ್ ಇದೆ. ಹಾಗಾಗಿ ಅದರ ಸ್ಟ್ರೆಂತ್ ಅನ್ನ ಚೆಕ್ ಮಾಡೋದಕ್ಕೆ ಅವರಿಗೆ ಸೂಚನೆಯನ್ನ ಕೊಡ್ತಾ ಇದ್ದೀವಿ. ಮುಂದೆ ಈ ರೀತಿ ಅವಘಡ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗ ಎಕ್ಸಿಸ್ಟಿಂಗ್ ನಮ್ದೆಲ್ಲ ಓಲ್ಡ್ ಹಾಸ್ಪಿಟಲ್ ಇದು ಆಗಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಹಳೆ ಕಟ್ಟಡಗಳು, ಹಳೆ ಗೋಡೆಗಳು ಯಾವ್ದ್ಯಾವ್ದಿದೆ ಅದ್ರದ ಸ್ಟ್ರೆಂತ್ ಅನ್ನ ಚೆಕ್ ಮಾಡೋಕ್ಕೂ ಕೂಡ ಒಂದು ನಿರ್ದೇಶನವನ್ನ ಕೊಡ್ತಾ ಇದ್ದೀವಿ. ಮೇಲ್ನೋಟಕ್ಕೆ ಏನ್ ಕಾರಣ? ಇಲ್ಲ, ಅದೇ ಈಗ ಅದು ಟೆಕ್ನಿಕಲ್ ಪರ್ಸನ್ಸ್ ಹೇಳ್ಬೇಕು. ಯಾಕಂದ್ರೆ ಇದು ಹಳೆ ಗೋಡೆ ಇದೆ. ಆಮೇಲೆ ಇದಕ್ಕೆ ಕಾರಣ ಏನು, ಆಮೇಲೆ ಮಳೆಯಿಂದ ಇದು ಅದೇನಾದ್ರೂ ಮುನ್ಸೂಚನೆ ಇತ್ತಾ ಅದೆಲ್ಲ ಅವ್ರು ಚೆಕ್ ಮಾಡ್ತಾರೆ. ಸ್ಟ್ರೆಂತ್ ಚೆಕ್ ಮಾಡ್ತಾರೆ. ಏನ್ ಕಾರಣ ಇದೆ ಒಂದು ಟೆಕ್ನಿಕಲ್ ರಿಪೋರ್ಟ್ ತೆಗೆದುಕೊಂಡು ನೋಡಿ ಅದ್ಮೇಲೆ ಏನ್ ಮಾಡ್ಬೇಕು ವಿಚಾರ ಮಾಡ್ತಾರೆ. ಸರ್ 5 ಲಕ್ಷ ಜೊತೆಗೆ ಮೆಡಿಕಲ್ ಎಜುಕೇಶನ್ ಏನಾದ್ರು ಪರಿಹಾರ ಘೋಷಣೆ? ಇಲ್ಲ, ನೋಡಿ, ಸರ್ಕಾರ ಅಂದ್ರೆ ಒಂದೇ. ಇದು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಅವ್ರ ಮಾನ್ಯ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡೋದು, ಡಿಪಾರ್ಟ್ಮೆಂಟ್ ಘೋಷಣೆ ಮಾಡಲ್ಲ. ಹಾಗಾಗಿ ಅವರು ಈಗಲೂ ಕೂಡ ಕಾಂಪೌಂಡ್ಗಳು ಕಂಪ್ಲೀಟ್ ಆಗಿ ಕುಸಿಯುವ ಹಂತಕ್ಕಿದೆ ಸರ್. ಅದಕ್ಕೆ ನಾನು ಇವತ್ತು ಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ. ಎಂಟೈರ್ ನಮ್ಮ ಈ ಏನು ಬೋರಿಂಗ್ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜು, ಬೋರಿಂಗ್ ಹಾಸ್ಪಿಟ್ಲು ಸುತ್ತ ಇರ್ತಕ್ಕಂಥ ಗೋಡೆಗಳನ್ನು ಅಷ್ಟೊಂದು ಚೆಕ್ ಮಾಡಕ್ಕೆ ಹೇಳಿದ್ದೀನಿ. ಇದಿಷ್ಟೇ ಅಲ್ಲ, ವಿಕ್ಟೋರಿಯಾದಲ್ಲೂ ಚೆಕ್ ಮಾಡಕ್ಕೆ ಹೇಳಿ. ಯಾಕಂದರೆ ವಿಕ್ಟೋರಿಯಾನು ಭಾಳ ಹಳೆಯ ಆಸ್ಪತ್ರೆ ಇದೆ. ನಮ್ಮ ಎಲ್ಲೆಲ್ಲಿ ಹಳೆಯ ಆಸ್ಪತ್ರೆಗಳಿವೆ ಅವೆಲ್ಲದ್ರ ಕಂಪೌಂಡ್ ವಾಲು ಅದೆಲ್ಲ ಚೆಕ್ ಮಾಡಿ, ಯಾವ ಹಳೆ ಕಟ್ಟಡಗಳಿವೆ, ಯಾವ ಡೆಪ್ಲೇಟೆಡ್ ಕಂಡೀಷನ್ಸಲ್ಲಿದೆ, ಅದರಿಂದ PWDಯಿಂದ ಅಥವಾ ಸಂಬಂಧಪಟ್ಟ ಇಲಾಖೆಯಿಂದ ಒಂದು ರಿಪೋರ್ಟ್ ಅನ್ನ ತೆಗೆದುಕೊಂಡು ಅದನ್ನ ಮುಂದೆ ಗೋಡೆ ಸಂತಿಯಿಂದ ಮಳೆ ಬಂದಾಗ ನೀರು ಬರ್ತಾ ಇತ್ತಂತೆ. ನಿರ್ಲಕ್ಷ್ಯತೆ ಇದೆ ಸರ್. ಇನ್ಸಿಡೆಂಟ್ ಆದ ನಂತರದಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕಿದೆ ಸರ್. ಬಟ್ ಆದ್ರೆ ಅಂದ್ರೆ ಮೇಲ್ಗಡೆ ಮಣ್ಣು ಹಾಕಿದ್ದಾರೆ. ಅದೇ ಚೆಕ್ ಮಾಡಿಸ್ತೀನಿ, ಅದೇನ್ ರೀಸನ್ ಇದೆ, ಯಾವಾಗ ಹಾಕಿದ್ದಾರೆ, ಇದು ಯಾವಾಗ ಆಗಿದೆ. ಯಾಕಂದ್ರೆ ಇದು ಭಾಳ ಹಳೆ ಒಂದು ಕಟ್ಟಡ ಇದೆ. ಇದು ಕಾರಣ ಏನು ಅಂತಕ್ಕಂಥ ಟೆಕ್ನಿಕಲ್ ಪರ್ಸನ್ಸ್ ಹೇಳ್ಬೋದು. ಅದನ್ನ ಎನ್ಕ್ವೈರಿ ಮಾಡಿಸ್ತೀನಿ.